ವೆಲ್ಕಮ್ ಟು ದ ಥರ್ಡ್ ಎಪಿಸೋಡ್ ಆಫ್ ಕಟ್ಟಿ ಹರಟಿ. ನಾ ಭಾಳ ದಿವ್ಸದಿಂದ ಮಿಸ್ಸಿಂಗ್ ಇದೆ ನನ್ನ ಚಾನೆಲ್ ಒಳಗ. ನಂಗ ಗೊತ್ತಿರ್ಲಿಲ್ಲ ನನ್ನ ಚಾನೆಲ್ ಅದ ಅಂತ. ಬಿಕಾಸ್ ಎಲ್ಲಾರು ಹೆಂಗ ಈ ಟಫ್ ಟೈಮ್ಸ್ ದಾಗ ಮೋಟಿವೇಟೆಡ್ ಇಲ್ಲ, ಹಂಗ ನಾನು ಚಾನೆಲ್ ಮೇಲೆ ಆಕ್ಟಿವ್ ಇರ್ಲಿಕ್ಕೆ ಏನು ಮೋಟಿವೇಶನ್ ಇರ್ಲಿಲ್ಲ. ಸೊ ಐ ಕೆಪ್ಟ್ ಪ್ರೊಕ್ರಾಸ್ಟಿನೇಟಿಂಗ್, ಬಟ್ ಹಿಯರ್ ವಿ ಆರ್. ಎಲ್ಲಾರ್ದು ಟೈಮ್ ಸಿಕ್ಕದ. ಈಗ 10:30 ಆಗ್ಯದ. ಸ್ಟಿಲ್ ವಿ ಹ್ಯಾವ್ ಎವ್ರಿಬಡಿ. ಎಲ್ಲಾ ನನ್ ಫ್ರೆಂಡ್ಸ್ ಇದಾರೆ ಆಸ್ ಯೂಶುವಲ್. ಸೊ ಇಟ್ ಜಸ್ಟ್ ಟುಕ್ ಮೀ ಅ ಟೆಕ್ಸ್ಟ್ ಅಂಡ್ ಎವ್ರಿಬಡಿ ವಾಸ್ ಹಿಯರ್. ಐ ಹೋಪ್ ಟೆಕ್ನಿಕಲಿ ನಾ ಏನು ತಪ್ಪು ಮಾಡಿಲ್ಲ ಅಂಡ್ ರೆಕಾರ್ಡಿಂಗ್ ಎಲ್ಲ ಆನ್ ಅದ. ಲೆಟ್ ಮಿ ಜಸ್ಟ್ ಚೆಕ್ ದಟ್. ಓಕೆ, ಆಲ್ ಗುಡ್. ಸೊ ನಂದ್ ಇವತ್ತಿನ ಗೆಸ್ಟ್ ಬಗ್ಗೆ ಹೇಳ್ಬೇಕಂದ್ರ, ಮೈ ಫಸ್ಟ್ ಗೆಸ್ಟ್, ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ವಿ ವರ್ born in the same month. Actually, literally just a week apart. Navibru neighbors, study partners, walking partners, and so on. She's also a very talented painter and artist. Na ಅವ್ರದೆಲ್ಲಾರ್ದು ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಹಾಕ್ತೇನಿ. ಎಲ್ಲಾರು ಕಮಿಷನ್ಡ್ ಆರ್ಟಿಸ್ಟ್ ಇದಾರೆ. ನಿಮ್ಗೆ ಏನಾರ ಬೇಕಿದ್ರ ಯು ಕ್ಯಾನ್ ಗೋ ಚೆಕ್ ಔಟ್ ದೇರ್ ಪೇಜ್ ಆನ್ ಇನ್ಸ್ಟಾಗ್ರಾಮ್ and yeah, support them. Let's welcome our first guest, Vinita Kaulgud. Yay! Hi Vinny. Hi. ನಮಗ್ ಹಿಂಗ್ ಮಾತಾಡ್ಲಿಕ್ ಬಹಳ ಮಜಾ ಅನಿಸ್ಲಿಕ್ಕತ್ತದ. ಬಟ್ ಹೌದ, ಬಹಳ ವಿಯರ್ಡ್. ಬಟ್ ಇರ್ಲಿ, ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ಬೇಕಾಗ್ತದಲ್ಲ. ನನ್ ಪಾಡ್ಕಾಸ್ಟ್ ಅದ. Thank you for that amazing introduction. Thank you. ಏನ್ರ ಆಡ್ ಮಾಡೋದದ ಏನು? ನೀ ಎಲ್ಲ you speak for ಕವರ್ ಮಾಡೇನ್ ಆಲ್ವೇಸ್. ಸೊ ನಮ್ದ ಪ್ಯಾನಲ್ ಒಳಗ್ ನನ್ ಸೆಕೆಂಡ್ ಗೆಸ್ಟ್ ಬಗ್ಗೆ ಹೇಳ್ಬೇಕಂದ್ರ, ನಾವಿಬ್ರು ಸೇಮ್ ಪ್ರಾಜೆಕ್ಟ್, ಸೇಮ್ ಕಂಪನಿ. ನಾವ್ ಹೆಂಗ್ ಭೇಟಿ ಆದ್ವಿ ಅಂದ್ರ ಬಹಳ ಮಜಾ ಆದದ್ ಇನ್ಸಿಡೆಂಟ್. ಅಲ್ಲೇ ನಾ ಪ್ರಾಜೆಕ್ಟ್ ಒಳಗ ವಿನ್ನಿಗೂ ಇದ್ ಮೋಸ್ಟ್ಲಿ ಫಸ್ಟ್ ಟೈಮ್ ಕೇಳ್ತಿರ್ಬೋದು ಈ ಸ್ಟೋರಿ. ಏನಂತಂದ್ರ, ಅಲ್ಲಿ ಯಾರು ಹುಬ್ಳಿ ಧಾರವಾಡದವ್ರು ಇರ್ಲಿಲ್ಲ ನನ್ ಬಿಟ್ಟ. ಸೊ ಪ್ರಾಜೆಕ್ಟ್ ಒಳಗ್ ನಂಗೆ ಯಾರೋ ಹುಬ್ಳಿ ಧಾರವಾಡ ಭಾಷೆ ಒಳಗ್ ಮಾತಾಡೋರ್ ಕೇಳಿಸ್ಕೊಂಡೆ ನಾನ್ ಆಮೇಲೆ ನೋಡ್ತೇನಿ ವಿಭಾದ್. ಸೊ ಹಂಗ್ ನಾವ್ ಆಕ್ಚುಲಿ ಕನೆಕ್ಟ್ ಆದ್ವಿ. ಈ ಹೆಸರು ಹೇಳ್ದೇನ್ ನಾ ಇರ್ಲಿ. ಸೊ ನಾವ್ ಹಂಗ ಕನೆಕ್ಟ್ ಆದ್ವಿ. ಅಂಡ್ ದೆನ್ ಅವ್ರ ಅಮ್ಮ ಭಾಳ ಚಲೋ ಕುಕ್ ಇದಾರ. ಸೊ ಆಕಿನ್ ಡಬ್ಬಿ ನಾ ತಿಂತಿದ್ದೆ. ಗೊತ್ತಲ್ಲ, ಎಲ್ಲಾ ಕಡೆ ಹೋಗಿ ಏನ್ ಚಲೋ ಇರ್ತದ ತಿಂದ್ ಬರೋದ್. ಸೊ ಆಕಿ ಡಬ್ಬಿ ಎಲ್ಲಾ ನಾ ತಿಂತಿದ್ದೆ. ನಾವ್ ಅವಾಗ PG ಒಳಗ್ ಇರ್ತಿದ್ವಿ. ಸೊ PG ಭಾಳ ಹಾರಿಬಲ್ ಇರ್ತಿತ್ತು ಊಟ. ಆಕಿ ಭಾಳ ಜನರಸ್ ಇದಾಳ. ಬಿಂದಾಸ್ ಡಬ್ಬಿ ಶೇರ್ ಮಾಡ್ತಿದ್ಲ. ಮಸ್ತ್ ಅಡ್ಗಿ ಸಿಕ್ತಿತ್ತ, ಧಾರವಾಡ ಟೈಪ್ ಬಕ್ರಿ ಪಲ್ಯ ಎಲ್ಲಾ ಮಸ್ತ್ ಊಟ ಮಾಡ್ತಿದ್ವಿ. ಸೊ ಹಂಗ್ ನಮ್ ಬಾಂಡ್ ಸ್ಟಾರ್ಟ್ ಆತ. ಆಮೇಲೆ ನಾಕೀಗ ಎಲ್ಲಾ ಬೆಸ್ಟ್ ಶೋಸ್, ಬೆಸ್ಟ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ನಾನು ಆಕಿಗೆ ಇಂಟ್ರೊಡ್ಯೂಸ್ ಮಾಡ್ಸೇನಿ. ಬಾಜು ಮನಿ ಕಾಕುನು ನಾನು ಆಕಿಗೆ ಇಂಟ್ರೊಡ್ಯೂಸ್ ಮಾಡ್ಸೇನಿ. ಸೊ ಐ ವಿಲ್ ಟೇಕ್ ಆಲ್ ದ ಕ್ರೆಡಿಟ್. ಆಮೇಲೆ ಅಕಿನೂ ಭಾಳ ಟ್ಯಾಲೆಂಟೆಡ್ ಆರ್ಟಿಸ್ಟ್, ಪೇಂಟರ್ ಇದಾಳ. ಆಸ್ ಐ ಮೆನ್ಷನ್, ನಾ ಎಲ್ಲಾರ್ದು ಲಿಂಕ್ ಹಾಕ್ತೇನೆ ಡಿಸ್ಕ್ರಿಪ್ಷನ್ ದಾಗ. ಲೆಟ್ಸ್ ವೆಲ್ಕಮ್ ವಿಭಾ. ಹಾಯ್ 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 ಹಾಯ್. ಹಿಂಗಾಗಿತ್ತು ಹೌದಲ್ಲ? ಏನ ಬ್ಯಾರೆ ಹೇಳೇನು? ಹಿಂಗಾಗಿತ್ತು ಹೌದಲ್ಲ? ನಾವ್ ಹಿಂಗ ಆಕ್ಚುಲಿ ಏನಾಗಿತ್ತಂದ್ರ, ನೀನು ಧಾರವಾಡ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಫುಲ್ ಪ್ರಾಜೆಕ್ಟ್ ನ. ಅವಾಗ ನಾನ್ ಬಂದ್ ಕೇಳ್ದೆ, ಓ ಐ ಯು ಫ್ರಮ್ ಧಾರವಾಡ ಅಂತ ಕೇಳ್ದೆ. ಹೌದಾ? ಓಕೆ. ನಂಗ್ ಹಿಂಗ ನೆನಪದ ದಟ್ ನೀ ಮಾತಾಡ್ಲಿಕತ್ತಿದ್ದಿ ಯಾರ್ದೋ ಜೊತಿ, ನಂಗ್ ಕೇಳಿಸ್ತ ಲೈಕ್ ಧಾರವಾಡ ಸ್ಲ್ಯಾಂಗ್ ದಾಗ ಮಾತಾಡ್ಲಿಕತ್ತಾರ ಯಾರು, ಹಂಗಂದ್ ನೆನಪದ ನಂಗ. ಧಾರವಾಡ ಪೇಡೆನು ಮಾಡ್ತಿರ್ಬೋದು ಡಿಸ್ಟ್ರಿಬ್ಯೂಟ್. ಎಲ್ ಹೋದಲ್ ಬಂದಲ್ಲಿ ಕೇಳ್ತಾರ ಧಾರವಾಡ ಪೇಡೆ ತಗೊಂಬ. ಹೌದು. ಓಕೆ, ನೆಕ್ಸ್ಟ್ ಗೆಸ್ಟ್ ನಮ್ದ ಪ್ಯಾನಲ್ ದಾಗ ಹೆಂಗಂದ್ರ, ನಾ ಎಲ್ಲೆಲ್ಲಿ ಹೋಗ್ತೇನೆ ಕೇಳ್ ಬರ್ತಾಳ. ಬೈ 1 get 1 free ಇದ್ದಂಗಕಿ. ಸೊ ಲೆಟ್ಸ್ ವೆಲ್ಕಮ್ ಅಪೂರ್ವ ಹುದ್ದಾರ್. ಒಂದೆರಡ್ ಲೈನ್ ಹೇಳ್ಬೋದಾಗಿತ್ತು ನನ್ ಬಗ್ಗೆ. ನಮ್ ತಂಗಿ ಆಕಿ ಹಾಲ್ದಾಗ ಇದ್ದಾಳ, ನಾ ಇಲ್ಲಿ ಡೈನಿಂಗ್ ಹಾಲ್ದಾಗ ಇದ್ದೇನೆ. ಸೊ ಅಷ್ಟ ಇಂಟ್ರೊಡಕ್ಷನ್. ಹೇಳ್ಬೇಕಂದ್ರ ಅಪೂರ್ವನ್ ಬಗ್ಗೆ ಅಂದ್ರ, ನಾನು ಅನುಷಾ ಎಲ್ಲೆಲ್ಲಿ ಇರ್ತಿದ್ವಿ ಅಲ್ಲಕ್ಕೆ 3ನೇದಕ್ಕೆ. ಆಮೇಲೆ ಅವ್ರಿಬ್ರು ದೇ ಯೂಸ್ ಟು ಮೇಕ್ ಶೋರ್ ನಾ ರೂಮ್ ಒಳಗ್ ಬರಂಗಿಲ್ಲ. ಸ್ವಲ್ಪ ಹೊರಗ್ ಹೋಗ್ತಿ, ನಾವೇನೋ ಮಾತಾಡ್ಲಿಕತ್ತೇವಿ. ಅಪ್ಪು, ನೀ ಎಲ್ಲಾ ಟೈಮು ಬರ್ತಿದ್ವಿ. ಆಮೇಲೆ ಅಪ್ಪು ಮತ್ತ ವಿನ್ನಿದ್ ಯಾವಾಗ್ಲೂ ಒಂದ್ ನಡ್ದಿರ್ತದ ಹಿಂಗ.
ಗದ್ಲ ಜಗಳ. ಓಕೆ, ನಾ ಇಷ್ಟೊತ್ತನ ಗ್ಯಾಲರಿ ವ್ಯೂದಾಗ ಇರ್ಲಿಲ್ಲ ಗರ್ಲ್ಸ್, ಫಸ್ಟ್ ಮಿಸ್ಟೇಕ್. ಈಗ ಗ್ಯಾಲರಿ ವ್ಯೂದಾಗ ಇದೀನಿ. ಓಕೆ, ಮಾರಿ ನೆನ್ಪದ ಇಲ್ಲ, ಮಾರಿ ಮಾರಿ ನೆನ್ಪದ ಇಲ್ಲ ಅಂದೆ. ನೆನಪದ ಅದ್ಕ ಗ್ಯಾಲರಿ ವ್ಯೂದಾಗ ಹಾಕಿರ್ಲಿಲ್ಲಲ್ಲ ನೀವು. ನಿಮ್ ಮಾರಿ ಮನಸ್ತಾಗದ ನಂದು. ವಾವ್. ಮತ್ತೆಲ್ಲಾರು ಹೆಂಗಿದ್ದೀರಿ, ಏನ್ ನಡ್ದದ? ನಾನ್ ನಿನ್ ವ್ಯೂವರ್ ಸಂಬಂಧ ಹೇಳ್ತೇನಿ. ಓಕೆ, ಅನುಷಾ ಬಂದಾಗ ತ್ರಾಸ ಆಗ್ತದ ನನಗ, ಯಾಕಂದ್ರ ಅನುಷಾ ಡಸಂಟ್ ಟ್ರೀಟ್ ಮಿ ಆಸ್ ಎನ್ ಈಕ್ವಲ್ ವರ್ಕಿಂಗ್ ಮೆಂಬರ್ ಇನ್ ದ ಫ್ಯಾಮಿಲಿ. ಸೊ ನಂದು ಮೀಟಿಂಗ್ ನಡೆದಿರ್ತದ, ಸೈಮಲ್ಟೇನಿಯಸ್ಲಿ ಶಿ ಆಸ್ ಮಿ ಟು ಗೆಟ್ ಹರ್ ಚಾರ್ಜರ್, ಇಲ್ಲ ಹೆಡ್ಫೋನ್ಸ್ ತಗೊಂಡ್ ಬಾ, ಇಲ್ಲ ಮ್ಯೂಟ್ ಹೋಗಂತ. ನಾನ ಲೀಡ್ ಮಾಡ್ತಿರ್ತೇನೆ ಮೀಟಿಂಗ್, ಬಟ್ ಶಿ ವಾಂಟ್ಸ್ ಮಿ ಟು ಗೋ ಆನ್ ಮ್ಯೂಟ್. So that's how my life is going on as of now. all good. Thank you. And ವಿನ್ನಿ, ನಿಂದ ಹೆಂಗ್ ನಡ್ದು? ಅಂದ ಮಸ್ತ್ ನಡ್ದದ. as far as the weather is concerned, ಭಾಳ ಹೊಲಸ್ ನಡ್ದದ, ಬಟ್ ಬಾಕಿ ಎಲ್ಲ ಚಲೋ ನಡ್ದದ. It's 44 degrees in Rohtak and never ending summer without mangoes. So that is the present situation. ಲಘು ಧಾರವಾಡಕ್ ಬಾ. ಬಂದೇ ಬರ್ತೇನೆ, ನಾಳೆ ಬರ್ತೇನೆ. ಖರೆ. ವಿಭಾ, ನೀ ಹೆಂಗಿದ್ದಿ? ನೀ ಹೆಂಗಿದ್ದಿ? ಹೆಲೋ, ಕೇಳಿಸ್ಲಿಕತ್ತದ. ಅದ ಆರಾಮ್ ಇದ್ದೇನೆ. ಲಾಕ್ ಡೌನ್ ನಡ್ದದ ಬೆಂಗಳೂರ. ಎಲ್ಲೂ ಹೋಗೋದಿಲ್ಲ, ಮನ್ಯಾಗ ಕುತ್ಕೊಳ್ಳೋದ ಅಷ್ಟೇ. ಓಕೆ, ನಂದೇನ್ ಒಂದ್ ಸೈಡ್ ಕೆಲ್ಸ, ಒಂದ್ ಸೈಡ್ ಪೇಂಟಿಂಗ್, ಹಂಗ್ ನಡ್ದದ. ಇಬ್ರದು ಫ್ರೇಮ್ ನೋಡೇ ಅಷ್ಟ್ ಎವಿಡೆಂಟ್ ಅದ, ಇಬ್ರು ಮಸ್ತ್ ಪೇಂಟಿಂಗ್ ಮಾಡ್ತಾರಂತ. ಪೇಂಟಿಂಗ್ ಮಾಡಿದ್ ಒಂದು ಬಾಡಿ ಮೇಲೆ ಹಾಕಿಲ್ಲ. ಅವೆಲ್ಲ ನೀ ಮಾಡಿದ್ದಲ್ಲನ? ನಿಂದ ಅಂತೆ. ನಿಂದ ಅಂತ ಹೇಳಿ ಅದರ್ ಆರ್ಟಿಸ್ಟ್ ಅನಸ್ತದ. ಅನುಷಾ, ಇನ್ನೊಂದ್ ಈ ಪ್ಯಾನಲ್ ದಾಗ ಎಷ್ಟ್ ಸಿಮಿಲಾರಿಟೀಸ್ ಅವ ಅಂದ್ರ, ವಿನ್ನಿ ಮತ್ ವಿಭಾ ಅಕ್ಕ ಇಬ್ರುದು ಪೇರೆಂಟ್ಸ್ ಬೆಸ್ಟ್ ಕುಕ್ ಇದಾರ. ಇಬ್ರುದು ಹೆಸರು ವೀಲೆ ಶುರು ಆಗ್ತದ. ಹೌದ, ನಂಗಿದ್ ಹೇಳೋದಿತ್ತು. ಮಸ್ತ್ ಅದ, ಸಿಮಿಲಾರಿಟೀಸ್ ಆದ್ವ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಪಾಡ್ಕಾಸ್ಟ್. ನಮ್ದ ಏನ್ ಟಾಪಿಕ್ ಅಂದ್ರ ದಿಸ್ ಇಸ್ ಅಸ್ ಅಂತ ಹೇಳಿ ಒಂದ್ ವೆಬ್ ಸೀರೀಸ್ ಅದ. ಅದ್ರ ಬಗ್ಗೆ, ಇಸ್ ಇಟ್ ಅ ವೆಬ್ ಸೀರೀಸ್ ಆರ್ ಅ ಟಿವಿ ಶೋ? ವಿ ಕ್ಯಾನ್ ಸೇ ಟಿವಿ ಶೋ. ಸೊ ನಮ್ಗೆಲ್ಲಾರಿಗೂ ಅದ್ ಬಹಳ ಸೇರ್ತದ. ವಿ ಆರ್ ಬಿಗ್ ಫ್ಯಾನ್ಸ್ ಆಫ್ ದಿಸ್ ಇಸ್ ಅಸ್. So that is why we are here to discuss about This Is Us and what are the things that we like about This Is Us and so on. So nan kade ondish questions ava reference iga. Let's start. First question is hard controversial question ada. We'll start with that. Nimagella who introduced you to This Is Us? I think I introduced you. Same here. Hello. ನಮ್ದು ಇದು ಕಾನ್ಸ್ಟೆಂಟ್ ಜಗಳ ಅದ. ದಟ್ ಹುಡುಕಿ ಅನುಷಾ ಕಳ್ಸಿದ್ದೆ ಅದು. ಐ ರಿಮೆಂಬರ್ ಬಿಕಾಸ್ ಒನ್ ಫೈನ್ ಡೇ ಅಕ್ಕಿ ಅನ್ಲಿಗತ್ತಿರ್ಲಿ, ನಂಗೆ ಹಿಂಗ್ ಭಾಳ ಅಳೋ ಮನಸ್ಸದ. ಏನಾರ ಒಂದ್ ಚಲೋ ಶೋ ಅದ, ಏನ್ ಹಿಂಗ್ ಮಸ್ತ್ ಅಳು ಬರೋಂತ ಶೋ. ನಾವು ಅಂದಿರ್ಬೋದು. ಹೇಳು ಅಳು ಬರೋದಂದ್ರೆ ಇಟ್ಸ್ ಲೈಕ್ ಇಮೋಷನಲ್ ಶೋ, ಲೈಕ್ ಅ ವಾಕ್ ಟು ರಿಮೆಂಬರ್. And I feel This Is Us ನೋಡ, it is very realistic and it is, but every episode like it will make you cry, either happy tears or sad tears. ಅದಾದ್ಮೇಲೆ ಅನುಷಾ ಸ್ಟೇಟಸ್ ಇಟ್ಲ, ಆಮೇಲೆ ಅಪೂರ್ವೈಸ್ ಲೈಕ್ ನೋ ನಾ ಇಂಟ್ರೊಡ್ಯೂಸ್ ಮಾಡಿ. ಬಟ್ ನಂಗ್ ಟು ಬಿ ವೆರಿ ಆನೆಸ್ಟ್, ನಂಗ್ ರಿಯಲಿ ನೆನಪಿಲ್ಲ ನಂಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರ ಇದಕ್ಕ ಅಂತ. ಯಾರು ರೆಕಮೆಂಡ್ ಮಾಡಿದ್ರ? ನಾನ್ ಮಾಡಿದ್ದ ಮನಿ ಒಳಗೆ ಹೇಳಿದೆ ನಿನಗ್ ನೋಡಿದ ಅಂತ ಹೇಳಿ. ಸ್ಟೋರಿ ಹೇಳು, ಲೆಟ್ಸ್ ಸಿ ವಿಚ್ ಇಸ್ ಮೋರ್ ರಿಯಲಿಸ್ಟಿಕ್. ಅಂದ್ರೆ ಈ ಸಿಸ್ಟರ್ಸ್ ಒಳಗೆ ಹಿಂಗ್ ಎಷ್ಟ್ ಸ್ಟೋರೀಸ್ ನಡೀತಾವಲ್ಲ, ಯು ಕಾಂಟ್ ರಿಮೆಂಬರ್ ಈಚ್ ಒನ್. I can just take the way before you were born. Okay, week apart girls. ನನಗ್ ಯಾರು ಇಂಟ್ರೊಡ್ಯೂಸ್ ಮಾಡಾರಂದ್ರ, ನಂದೊಬ್ಬ ಫ್ರೆಂಡ್ ಇದಾನ, ಅಂದ್ರೆ ಆದಿ ಬೆಸ್ಟಿ, ಅವ ಕಿಶೋರ್ ಅಂತೇಳಿ. ಸೊ ಕಿಶೋರ್ ನೋಡ್ತಿದ್ದ, ಅವ ನನಗ್ ಸಜೆಸ್ಟ್ ಮಾಡಿದ. ಬಟ್ ಅನುಷಾ ಸೀಸನ್ ಶುರು ಮಾಡಿದಾಗ ಐ ರಿಮೆಂಬರ್ ಐ ವಾಸ್ ಮೇ ಬಿ ಫಸ್ಟ್ ಸೀಸನ್ ಎಂಡ್ ಅಥವಾ ಸೆಕೆಂಡ್ ಸೀಸನ್ ನೋಡ್ಲಿಕತ್ತಿದ್ದ ಅನಸ್ತದ. ಅಂದ್ರೆ ನಾ ಕ್ಲಿಯರ್ಲಿ ಮೊದ್ಲು ಶುರು ಮಾಡೇನಿ, ಬಟ್ ಕಿಶೋರ್ ಹೇಳಿದ್ ನನಗ್. ಓಕೆ, ವಿವಾ ನಿಂಗ?
I know ಯಾರು? you were waiting for this. ನಿಂಗ ಯಾರು ಹೇಳಿದ್ರ? ಇಂಟ್ರೊಡ್ಯೂಸ್ ಮಾಡಿದ್ದು. ಅಂಡ್ ಟ್ರಸ್ಟ್ ಮೀ, ನಂಗೆ ಎಷ್ಟ್ ಸತಿ ಹೇಳಾಳ ಅಂದ್ರ ಎವ್ರಿ ಟೈಮ್ ಬೆಟರ್ ದಿಸ್ ಇಸ್ ಅಸ್ ನೋಡ ನೀನು, ದಿಸ್ ಇಸ್ ಅಸ್ ನೋಡ. ನಾನು ಹಾ ಓಕೆ ನೋಡ್ತೇನೆ She ಅಂತ kept ಹೇಳಿ ignoring. ಮಾಡ್ತಿದ್ದೆ. I didn't ignore. I kept postponing. And then one fine day I was like, okay, no, I should start ಮಾಡ್ದೆ. But then there was no looking back. I used to text her after every message. ನಾನು text ಮಾಡ್ತಿದ್ದೆ, ಅನುಷಾ ಈ ಎಪಿಸೋಡ್ ಎಷ್ಟು ಮಸ್ತ್ ಇತ್ತಲ್ಲ ಅಂತ. So yeah. Okay. Amazing. So ಹೌದಾ, ಥ್ಯಾಂಕ್ಸ್. ಬಟ್ ವಿನ್ನಿಗೆ ಯಾರು ಹೇಳಿದ್ರ? ವಿನ್ನಿ ನಿಂಗೆ ಯಾರು ಹೇಳಿದ್ರ? ಹೌದು, Vinny has seen this from the first episode it was ever released in. So Vinny has Disney Plus Hotstar. ಓ ಓಕೆ. ನಂಗ್ Kind of self discovery. I think some of the other star ಯಾರೋ ಹಾಕಿದ್ರ, like ಪೋಸ್ಟ್ this ಮಾಡಿದ್ರು. is the most recommended dramatics, which was season 1 release. So I've been watching it since then. ಓಕೆ ಓಕೆ. ಇನ್ನೊಂದ್ ಏನಂತಂದ್ರ ಇದ ನಂಗ ಭಾಳ ಕೇಳೋದೈತಿ ಕ್ವಶನ್ ಭಾಳ ದಿವಸದಿಂದ. ನೀವೆಲ್ಲಾ ಯಾವ ಸೀಸನ್ದಾಗಿದ್ದೀರಿ ಈಗ? Up to date. ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳಿ I finished watching the last 3 episodes. ಓ, ಸೊ ನಾವೆಲ್ಲಾರು ಆಲ್ಮೋಸ್ಟ್ ಹಂಗಿತ್ರ ಅಪ್ ಟು ಡೇಟ್. ಅಪ್ ಟು ಡೇಟ್ ಇದ್ದಂಗಲ್ಲ, ನಾವು ಅಪ್ ಟು ಡೇಟ್ ಇದ್ದೇವೆ. ಓಕೆ, ದೆನ್ ಗ್ರೇಟ್. ಹಂಗಿದ್ರ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡಿಸ್ಕಸ್. ನಿಮಗ್ ಏನ್ ಅನಿಸ್ತದ, ಲೈಕ್ ನೀವ್ ಯಾಕ ಅಷ್ಟ ಅದನ್ನ ರಿಲಿಜಿಯಸ್ಲಿ ಫಾಲೋ ಮಾಡ್ತೀರಿ? ವಾಟ್ ಇಸ್ ದಟ್ ಒನ್ ಥಿಂಗ್ that makes you watch that TV show? Like ಬಿಟ್ಟು ಬಿಡ್ಲಾರ್ದಂಗ ರಿಲೀಸ್ ಆದ ದಿವಸ ಎಪಿಸೋಡ್ ರಿಲೀಸ್ ಆದ, ಯಾಕಂದ್ರೆ ನಮಗಂತೂ ಹಂಗದ, ರಿಲೀಸ್ ಆದ ದಿವಸ ನೋಡ್ತೇವಿ, ಆಫೀಸ್ ಮಾಡ್ಕೋತ ಅಲ್ಲೇ ಅಳ್ಕೋತ ಅಲ್ಲೇ ಲಾಗಿನ್ ಹಾಕೋತ ಹಗ್ಗ ಕಾಲ್ ಅಟೆಂಡ್ ಮಾಡ್ಕೋತ. ಸೊ ಅಷ್ಟ ಹಿಂಗದ. ನಿಮಗ್ ಏನ್, ವಾಟ್ ಇಸ್ ದಟ್ ಒನ್ ಥಿಂಗ್ that hooked you guys to this show? Family. Having a big family myself. Hmm. ಎಲ್ಲ ಸಮ್ಮರ್ ವೆಕೇಶನ್ಸ್ ನೆನಪಾಗ್ತಿದ್ದು ನಂಗೆ. ಐ ವುಡ್ ಆಕ್ಚುಲಿ ಕನೆಕ್ಟ್, ಲೈಕ್ ಎವ್ರಿಬಡಿ ಹ್ಯಾಡ್ ಅ ಡಿಫರೆಂಟ್ ಸ್ಟೋರಿ ಗೋಯಿಂಗ್ ಆನ್, everybody had a different relationship with each other, but they were still a family. ನಿಂಗಪ್ಪು? ಮೆನಿ ಥಿಂಗ್ಸ್. ಅದ್ ಸಿಬ್ಲಿಂಗ್ಸ್ ಅದ್ ಬಾಂಡ್, ಅವರು 3 ಮಂದಿ ನಾವು 3 ಮಂದಿ, 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ನಾವು ಹಂಗ ಇದೇವಿ, ಹಂಗ್ ಒಟ್ ಮೋರ್ ಆರ್ ಲೆಸ್ ಆನ್ ದ ಸೇಮ್ ಗ್ರೌಂಡ್ಸ್ ಫ್ಯಾಮಿಲಿ. ಆಮೇಲೆ ನಂಗೆ ಭಾಳ ಡ್ರಾಮಾ ಡ್ರಿವನ್ ಪರ್ಸನ್ ಇದೆ, ಅಂದ್ರೆ ಹೇಳ್ದಲ್ಲ ಅಳೋದು ಕರಿಯೋದು, ಆಮೇಲೆ ಭಾಳ ಡೀಪ್ ಸೀಕ್ರೆಟ್ಸ್, ಡೀಪ್ ಸ್ಟೋರಿ ಅಟ್ಯಾಚ್ ಟು ದ ಪರ್ಸನ್ ಅಂಡ್ ಹಿಸ್ ಜರ್ನಿ, ಆ ಟೈಪ್ ಇದೆ. ನಂಗೆ ಭಾಳ ಸೇರ್ತದ ಅಂತ ಜಾನರ್. ಸೊ ದಿಸ್ ಇಸ್ all about drama. I mean real drama. So makes sense. Yeah, I resonate to that. Okay. Vibha, ninga? Nanaga mostly characters were very beautifully put in, and they have addressed each and every issue that is there in this society, starting from season 1. I think that was the best part. And just to see how warm it feels, the love expressed and everything, it's just a warm put together. ಓಕೆ, ನಂಗೆ ಎದಕ್ ಸೇರ್ತದಂದ್ರ ಅಗೇನ್ ನೀವೆಲ್ಲಾ ಹೇಳಿದ ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಹಿಂಗ್ ಯಾರು ಒಂದ್ ಪ್ರೊಟ್ಯಾಗನಿಸ್ಟ್ ಅಂತಿಲ್ಲ, ಎಲ್ಲಾರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಅದ, ಎಲ್ಲಾರ್ದು ಒಂದ್ ಕ್ಯಾರೆಕ್ಟರ್ ಆರ್ಕ್ ಅಂತದ, ಎಲ್ಲೂ ಹಿಂಗ ನಡು ಇವ ಇಂಪಾರ್ಟೆಂಟ್ ಅಥವಾ ಇಕ್ಕಿ ಇಂಪಾರ್ಟೆಂಟ್ ಅಂತ ಅನ್ಸಂಗಿಲ್ಲ. ಸೊ ಅದ್ ಮಸ್ತ್ ಅನಸ್ತದ. ಆಮೇಲೆ ಅದ ರೆಲೆವೆಂಟ್ ಇಶ್ಯೂಸ್ ಬಗ್ಗೆ ಮಾತಾಡ್ಯಾರ. ಅಂಡ್ ಆಲ್ಸೋ ಬಿಕಾಸ್ ಇಟ್ಸ್ ಅಬೌಟ್ ಫ್ಯಾಮಿಲಿ, ದೇ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಟೆಲ್. ಸೊ ಅದ್ ನೆವರ್ ಎಂಡಿಂಗ್ ಅನಸ್ತದ. ಈಗ ಹಿಂಗ್ ಬ್ಯಾರೆ ಎಲ್ಲಾ ಇದ್ದಿದ್ರ ಯು ವಿಲ್ ಫೀಲ್ ಲೈಕ್ ಏನಿದೆ ಇನ್ನ ಎಷ್ಟು ಜಗ್ಲಿಕತ್ತಾರ ಅಂತ. ಬಟ್ ಬಿಕಾಸ್ ಇಟ್ ಇಸ್ ಅಬೌಟ್ ಫ್ಯಾಮಿಲಿ, ಇಟ್ಸ್ ನೆವರ್ ಎಂಡಿಂಗ್ ಡ್ರಾಮಾ. ಸೊ ಅದ ಚಲೋ ಅನಸ್ತದ, ಆನ್ ಗೋಯಿಂಗ್ ಸ್ಟಫ್. ಓಕೆ, ಮೂವಿಂಗ್ ಆನ್. ನಂಗ್ ಯಾವಾಗ್ಲೂ ಇದೊಂದ್ ಡಿಸ್ಕಸ್ ಮಾಡೋದೈತಿ ಈ ಪಾಯಿಂಟ್ ಬಗ್ಗೆ. ನಾ ಯಾವಾಗ ಜಾಕ್ ನೋಡ್ತೇನಲ್ಲ, ಅವಾಗ ಅನಸ್ತದ ಲೈಕ್ ಅವನ್ ಕಡೆ ಏನೂ ಫ್ಲಾಸ್ ಇಲ್ಲ. ಹೌ ಕ್ಯಾನ್ ಸಮ್ವನ್ ಬಿ ಸೋ ಪರ್ಫೆಕ್ಟ್?
ಅಂತ ಮಂದಿ ಇನ್ನೂ ಇದಾರೇನ ಇಲ್ಲಿ ಹಿಂಗ್ ರಿಯಲ್ ವರ್ಲ್ಡ್ ದಾಗ. ಪ್ಲಸ್ ಈಸ್ ಇ ನಾಟ್ ಟೂ ಗುಡ್ ಟು ಬಿ ಟ್ರೂ. ಲೈಕ್ ಆರ್ ದೇ ನಾಟ್ ಲೈಕ್ ಹಿಂಗ್ ಅವಂಗ ಒಂಥರ ಹಿಂಗ್ ವರ್ಷಿಪಿಂಗ್ ಫಿಗರ್ ಮಾಡ್ಬಿಟ್ಟಾರ. ಜಾಕ್ ಕ್ಯಾನ್ ನೆವರ್ ಗೋ ರಾಂಗ್, ಎಲ್ಲಾ ಮಕ್ಳ ಫೇವ್ರೇಟ್ ಪೇರೆಂಟ್. ಆಲ್ಸೋ ಸಮಟೈಮ್ಸ್ ಐ ಫೀಲ್ ದಟ್ Rebecca is not appreciated that much. Aki most of the things Aki ಮಾಡ್ತಾಳ, Aki ಸಂಭಾಳಿಸ್ತಾಳ ಮನಿ. I don't know, he is the breadwinner, but then homemaker idru she has a like huge role to play in their lives. But it seems like we always long for Jack. ನಿಮಗ್ ಹಂಗ ಅನಸ್ತೇನೆ? Like he's not at all flawed. They have touched upon his alcoholism and his all those addiction and things like that, but he's too good to be true ಅಂತ ನಂಗೆ ಅನಿಸ್ತದ. ನಿಮ್ದೇನ್ ಒಪಿನಿಯನ್ ಅದ ಜಾಕ್ ಇದ್ರ ಬಗ್ಗೆ, ರೋಲ್ ಅಥವಾ ಕ್ಯಾರೆಕ್ಟರ್ ಬಗ್ಗೆ? ವಿನ್ನಿ ನೀ ಹೇಳ. ವಿನ್ನಿ ಸ್ಟಾರ್ಟ್ ಮಾಡೋದಕ್ಕೆ. ನಂಗೆ ಆಕ್ಚುಲಿ ಅನಿಸ್ತದ that they have idolized Jack a lot. Maybe because ಅವನ ಕ್ಯಾರೆಕ್ಟರ್ was cut short. Even ಅವನ ಏನ್ ಫ್ಲಾಸ್ ಇದ್ರು ನಾವು ತೋರಿಸ್ಲಿಕ್ಕೆ ಆಗಿಲ್ಲ because he died. There were more of flaws maybe later in his life. Ansangila ki that he had no flaws. Perfectionism is impossible in this world. Bare compared to the other characters other Nagendra, they have like kind of idolized him, of course, because his children will always think that their dad can do no wrong. And Rebecca's love of the life with them. So even though she like the alcoholism control ಮಾಡ್ಲಿಕ್ಕೆ try ಮಾಡಿದ್ಲ and everything, you ಅದೊಂದು ಹಿಂಗ್ blindfold ಬರ್ತಲ್ಲ when you love someone too much. You start to ignore their flaws. Delusional ಆಗ್ಬಿಡ್ತೇವೆ. ಅರೆ ಹೋಗ್ಲಿ ಬಿಡು. And you do not deal with it. And then once the person is not there anymore, it gets harder to argue with them, right? So yeah, so true. And I agree that Rebecca ಕಮ್ಮಿ ತೋರ್ಸಾರ ಅವರು. ಕರೆಕ್ಟ್. She is underappreciated in the series. ಹೌದು. ಅಪ್ಪು ನಿನ್ನೇನದ ಟೇಕ್ ಇದ್ರ ಬಗ್ಗೆ? ನಂದು ಸೇಮ್ ಇತ್ತು ಆಕ್ಚುಲಿ. ಐ ವಾಸ್ ಥಿಂಕಿಂಗ್ ಆನ್ ದ ಸೇಮ್ ಲೈನ್ಸ್. ಅಂದ್ರೆ ಅವ ಭಾರಿ ಶಾರ್ಟ್ ಸ್ಪಾನ್ ಆಫ್ ಲೈಫ್ ಲೀಡ್ ಮಾಡಿದ್ದಕ್ಕ ದೇರ್ ಇಸ್ ನೋ ಬಿಗರ್ ಬ್ಲಂಡರ್ಸ್. ಅವ್ನ್ ಕಳ್ಕೊಂಡಿದ್ದ ಸಾರೋ ಒಳಗ ಅವ್ರ ಎಲ್ಲಾರು ಬೆಳೆದ್ ಬಿಟ್ಟಾರ. ಲೈಕ್ ಅದ್ರಲ್ಲೇ ಮೂವ್ ಆನ್ ಆಗಿಲ್ಲ ಯಾರು. ಸೊ ಅದಕ್ಕ ಸ್ಟ್ಯಾಂಡರ್ಡ್ಸ್ ಎದಕ್ಕೂ ಇರ್ಲಿ, ಲವ್ ಫಾರ್ ಫಾದರ್ಹುಡ್, ಪೇರೆಂಟ್ ಎಲ್ಲದಕ್ಕೂ ಅವನ್ನ ಹಿಂಗ್ ಸ್ಟ್ಯಾಂಡರ್ಡೈಸ್ ಮಾಡ್ಬಿಟ್ಟಾರ ಅವನ್ನ. ಸೊ ಅದಕ್ಕೆ ಇಟ್ ಲುಕ್ಸ್ ಮೋರ್ ಲೈಕ್ ವರ್ಷಿಪಿಂಗ್ ಹಿಮ್. ಬಟ್ ಅದ್ ಕೆಲವೊಮ್ಮೆ ವ್ಯಾಲಿಡ್ ಅನಸ್ತದ. ನೀ ಹೇಳ್ದಂಗ ಈಗ ಆ ಮನುಷ್ಯನ ಇಲ್ಲ ಅಂದ್ರೆ ಯಾರ ಜೋಡಿ ಜಗಳಾಡ್ತಾರ? ಎಲ್ಲಾರ್ಗು ಅವ್ರ ಇಶ್ಯೂಸ್ ಇರ್ಬೋದ್ ಅವನ್ ಜೋಡಿ, ಬಟ್ ಜಗಳಾಡ್ಲಿಕ್ಕೆ ಅವ ಇಲ್ಲ. ಸೊ ದೇ ಜಸ್ಟ್ ಫರ್ಗಿವ್ ಹಿಮ್ ಅಂತ ಹಂಗಾಗದ ಅದ ಅನಸ್ತದ. If for example like what he's facing, like when he found his birth father, he didn't have the same conversation he had with Rebecca when he found his birth mother. So you don't know how Jack would react to him finding his birth father and his birth mother and everything. Very true. So our reaction is missing adandre where would you criticize alla? Correct. ಅದ್ ಹೌದು. ಅಗ್ರಿ. ನಂಗೂ ಬಹಳ ಹಂಗ ಅನಸ್ತಿತ್ತ. ಅದ್ ನೋಡ್ದಾಗ ಒಮ್ಮೆ ಏನ ಹಿಂಗ ಅವನ್ನ ದೇವ್ರ ಮಾಡ್ಬಿಟ್ಟಾರ ಜಾಕ್ಗ. ಫುಲ್ ಎಲ್ಲಾರ್ಗು ಲೈಕ್ ಕೇಟ್ಗಿರ್ಬೋದ, ಕೆವಿನಿಗಿರ್ಬೋದ, ಸ್ಪೆಷಲ್ ಬಾಂಡ್ ಇರ್ತದ. ಫಾದರ್ ಡಾಟರ್ ಅದ್ ಕನೆಕ್ಷನ್ ಬ್ಯಾರೆ ಇರ್ತದ. ಅದು ಚಲೋ ತಗೋತಾರ. ಬಟ್ ಎವ್ರಿ ಟೈಮ್ ಅದ್ ನೋಡ್ದಾಗ ಒಮ್ಮೆ ಈ ಪರ್ಸನ್ ಏನು ರಾಂಗ ಮಾಡ್ಲಿಕ್ ಶಕ್ಯ ಇಲ್ಲ ಏನ ಅಂತ ಹಂಗ ಅನಸ್ಬಿಡ್ತದ. ಬಟ್ ನೀವೆಲ್ಲಾ ಹೇಳಿದ ಪಾಯಿಂಟ್ಸ್ ನೋಡಿದ್ರ ಇಟ್ ಮೇಕ್ ಸೆನ್ಸ್. ಹೌದು, ಅವಂದ say he has not done any wrong, love, because he never mended his relationship with Nikki. ಹೌದು. That is even though like he was his brother. He should have been at his wedding. He should have been at his child's birth. He should have been there when they lost the third baby and they adopted Randall. Like, he was missing throughout. And I think writers just added him out of nowhere and like ಬಟ್ ನನಗ ಅನಸ್ತದ ಬಾಳ ಮಂದಿ ಲೈಫ್ ದಾಗ ಆ ಟೈಪ್ ಇರ್ತದ. ಲೈಕ್ ಲಾಂಗ್ ಲಾಸ್ಟ್ ಕನೆಕ್ಷನ್ಸ್ ಅಂಡ್ ದೇ ಕಮ್ ಬ್ಯಾಕ್.
ಹೌದಿಲ್ಲ? That is there. ಐ ಮೀನ್ That is ಅನುಷಾ there. ಕ್ಯಾನ್ ಅಗ್ರಿ. ಹಾ, ಅಂಡ್ One ಅನ್ರಿಯಲಿಸ್ಟಿಕ್ time ಇಲ್ಲ. was the life starter. ಹಾ, ಅನ್ರಿಯಲಿಸ್ಟಿಕ್ ಇಲ್ಲ ಅದ, ಬಟ್ ಕಾಂಪ್ಲಿಕೇಟೆಡ್. ಅಂದ್ರೆ ಈಗ ಹಿಂಗ್ ಸಿಟ್ ಬ್ಯಾಕ್ ಮಾಡಿ ಯೋಚನೆ ಮಾಡಿದ್ರೆ ವಿಯರ್ಡ್ ಅನಸ್ತ, ಎಲ್ಲಿಂದ ಅಲ್ಲ, ಬಂದಪ್ಪ ಇವ ತಮ್ಮ. yeah, not like that. I'm saying that had flaws, that he did not mend his relationship with his own Correct. brother. Right. Not like Very he true. was idolized him. And also while when his father was on the deathbed, ಅವಾಗೂ ಅವ ಕ್ಲೋಜರ್ ಕೊಡ್ಲಿಲ್ಲ. He had so much of angst and ಅವ್ನ್ ಫರ್ಗಿವ ಮಾಡ್ಲಿಕ್ಕೆ ಆಗ್ಲಿಲ್ಲ. All those things are kind of flaws. I mean, yeah, I agree. Emotional flaws. Huh? Emotional flaws. Yeah, emotional flaws. True. Was shown as one of the perfect persons. Adra, they also touched upon his problematic areas, not just alcohol related, but also how he gets jealous when Rebecca is, I think, when he starts correct. working. There are places where they have shown that side of him too. Nang hangu anastada. Okay. But I think, yeah, like even Ita said that it is because he is not there now, so people are remembering only good things about him, so they are just showing the good parts of him. So yeah, that is what Makes sense. ನಂಗ್ ಅನ್ಸ್ತದೆ. ನೀವೆಲ್ಲಾ ಹೇಳಿದ್ಮೇಲೆ ನಂಗೀಗ ಒಂದ್ ಸ್ವಲ್ಪ ಕ್ಲೋಜರ್ ಸಿಕ್ಕಂಗ ಆಗ್ತದಲ್ಲಿ ಒಳಗ. ಓಕೆ, ನಾ ಈಗ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡ್ತೇನೆ ಅವನ್ನ. ಇಶ್ಯೂ ಇತ್ತೇನೆ ಇದು. I can't accept people who are so perfect and ಹಂಗಿರಂಗೇ ಇಲ್ಲ ಯಾರು ಮಂದಿ. ಅದಕ್ ನಂಗ ಅದನ್ನ ಹಂಗೇನ್ರ ಸ್ಕ್ರೀನ್ ಮ್ಯಾಲ ನೋಡ್ಲಿಕ್ಕತ್ರ ಐ ಫೀಲ್ ಲೈಕ್ ಏನಿದೆ ಹಿಂಗ ದೇವ್ರ ಗತೆ ಮಾಡಿಟ್ಟಾರ ಅಂತ ಹೇಳಿ. Actually, one more point ಏನ್ ಅನಿಸ್ತದ ಅಂದ್ರೆ ನಂಗ, because something does not exist, people like to watch more of it. And that might be one more way to look. They keep calling him back in some other way. Yeah. And because we know that it's something like that does not exist, someone like that does not exist. So at least make it fictional so that people can see that maybe okay, there is a character. Yeah. ಆಮೇಲೆ ಇಡೀ ಶೋನ ನಂಗ ಬಹಳ ಟಾಕ್ಸಿಕ್ ಅಂತ ಅನ್ಸಂಗಿಲ್ಲ. ಎಲ್ಲಾರು ಬಹಳ ಚಲೋ ಇದಾರ. ದೇ ಹ್ಯಾವ್ ದೇರ್ ಓನ್ ಅಪ್ಸ್ ಅಂಡ್ ಡೌನ್ಸ್. ಬಟ್ ಹಿಂಗ ಯಾರು ಹಿಂಗ ನಿಖಾ ಅಂತ ಹೇಳಿ ಹಿಂಗ ಯಾರು ಏಕ್ತಾ ಕಪೂರ್ ಹಿಂಗ ಪ್ಲಾಟ್. Oh right. Actually ಯಾರು ಇಲ್ಲ ಪಾಪ. ಎಲ್ಲಾರು ಹಿಂಗ ಪಾಪ ಚಲೋ ಅವ, ಬಟ್ ತಮ್ದು ತಲಿನೋವು ಇರ್ತದ. ಸೊ ಹಂಸಾತ್ ಸಾತೆ ಒಳಗೂ ವಿಲನ್ಸ್ ಇದ್ರಲ್ವಾ 3 ಮಂದಿ. ಯಾರು ಆಂಟಿಗಳು. ಕರೆಕ್ಟ್. ಏ ಎಲ್ಲಾರು ಹಂಸಾತ್ ಸಾತೆ ಒಂದ್ಸತ ಮಾಡೋಣ ಹಿಂಗ ಬ್ರೇಕ್ ಡೌನ್ ಆಫ್ ಹಂಸಾತ್ ಸಾತೆ. the video will be ಎಲ್ಲಿ ಹೋಗ್ಯವ. ಓಕೆ, ನಂಗ ಜಾಕ್ ಬಿಟ್ರ ಇನ್ನೊಂದ್ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಅಥವಾ ನಂಗ್ ಒಂದ್ ಸ್ವಲ್ಪ ಒಂದ್ ಪಾಯಿಂಟಿಂಗ್ ನಂಗೆ ಇರಿಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಓಕೆ, ನಾ ಹಂಗ ಹೇಳ್ಬಾರ್ದ ಬಟ್ ಆಗ್ತದ ನಂಗ. ಅದ್ ಯಾರಂದ್ರ ರ್ಯಾಂಡಲ್. ನಂಗ ಅವ್ನ್ ಟ್ರ್ಯಾಕ್ ನೀನು I really can't. I try to be very like ನಂಗ ಅವನ್ ಮ್ಯಾಲ ಸಿಂಪತಿ ಅದ, and I try to detach myself and ಅದ್ರ ಟ್ರ್ಯಾಕ್ ಅನ್ನ ಚಲೋತ್ನಾಗ ನೋಡ್ಲಿಕ್ ಟ್ರೈ ಮಾಡ್ತೇನಿ. ಬಟ್ ಐ ಡೋಂಟ್ ನೋ, ಐ ಕಾಂಟ್ ರಿಲೇಟ್ ಟು ಹಿಮ್ ಆಫ್ಟರ್ ಸರ್ಟನ್ ಇದು. ಯಾಕಂದ್ರ ನಂಗೇನ್ ಅನಿಸ್ತದ, ಹಿ ಲ್ಯಾಕ್ಸ್ ಗ್ರಾಟಿಟ್ಯೂಡ್. ಅವ್ನ್ ಅಡಾಪ್ಷನ್ ಮಾಡಿದ ದೊಡ್ಡ ಇದ ಅನಿಸ್ಬಿಟ್ಟದ. ಅವ್ರ ಒಂದ್ ಚಲೋ ಲೈಫ್ ಕೊಟ್ಟಾರ. ಅದೇನು ಹಂಗ ಐ ಡೋಂಟ್ ನೋ, ಮೇ ಬಿ ಅವಂಗ ಅದ ಬಟ್ ಇಟ್ಸ್ ನಾಟ್ ಎವಿಡೆಂಟ್. ಈಸ್ ಆಲ್ವೇಸ್ ಕ್ರಿಬ್ಬಿಂಗ್ ಅಬೌಟ್ ಸಮ್ ಆರ್ ದ ಅದರ್ ಥಿಂಗ್, cribbing about his biological parents, and in quest of something which is already done and dusted. Once your gratitude ತೋರಿಸ್ಬೇಕಿತ್ತ, so that it motivates other people. I don't know, he lacks that ಅಂತ ನಂಗ ಅನಿಸ್ತದ, personal point of view. But I don't know, ವಿವಾ ನೀ ತಗೋಬಹುದು ಈ ಕ್ವೆಶ್ಚನ್. ನಿಂಗೆ ಏನ್ ಅನಿಸ್ತದ? at one point ಹೌದು, ಒಂದ್ಸಲ ಜಾಸ್ತಿನ ಅನಿಸ್ತದ that he's like, oh no, I want to know whom
but I feel that just because that shows how much of trauma he went through in his childhood, because being an outcast, looking at everybody around you who is white, and he obviously does not feel like he belongs. ಅಂದ್ರೆ ಎಲ್ಲರೂ ಬಂದ್ ಕೇಳೋದು, okay, oh, is that your son or whatever, that might be pinching him at some point. Maybe that's the reason they have put his character like that. ನಂಗ್ ಹಂಗ ಅನಿಸ್ತು. But yeah, it at some point it gets too much. Yeah. When he gets I mean, he doesn't hear her out or whatever, that track of the show. But yeah, I feel it makes sense up to some point. Right. It just shows the kind of trauma he has been through in his childhood. I mean, mostly ಅದ್ impressionable age ದಾಗ ಅವಂಗ ಹಂಗ ಆಗಿದ್ಲ, so maybe ಅದ್ effect ಜಾಸ್ತಿ ಇರ್ತದ. Shown in the first few seasons at least, ಅವನಿಂದ gratitude ಆಗ್ಲಿ ಅಥವಾ ಅವನಿಂದ mix up ಆಗ್ಲಿ adjustment ಆಗ್ಲಿ ತೋರ್ಸಾರ. But after the BLM which happened, I think that trauma combined with what happened in his childhood is resurfacing and is pushing everybody out. Namaga say you're a criminal. Nobody's gonna question me yaki university ಬಂದ ಅಭ್ಯಾಸ ಮಾಡ್ಲಿಕತ್ತಿ. Nobody's gonna say me yaki school ದಾಗಿದ್ದಿ. Right. So all that combined with his past of being abandoned by his birth parents, and that trauma started resurfacing it. His love for his parents is decreasing. Correct. ಅಪ್ಪು ನಿಂದೇನದ? ಯಾಕಂದ್ರೆ ನೀ ಅದ್ರ ವಿಕ್ಟಿಮ್ ಇದೆಯಲ್ಲ, ಸೊ ಕೈಂಡ್ ಆಫ್. ನನಗೇನ್ ಅನಸ್ತಾನ, ನನಗ್ ಆಕ್ಚುಲಿ ರ್ಯಾಂಡಲ್ ಟ್ರ್ಯಾಕ್ ನಂಗ್ ಬಹಳ ಸೇರ್ಲಿಗತ್ತಿತ್ತು. ಬಿಕಾಸ್ ಅವನ್ ಕಮಿಟ್ಮೆಂಟ್ ಟುವರ್ಡ್ಸ್ ಫ್ಯಾಮಿಲಿ, ಅಂದ್ರೆ ಅವ್ನ ಸಿಬ್ಲಿಂಗ್ಸ್ ಎಷ್ಟ ಅನ್ಅವೈಲಬಲ್ ಇರ್ಲಿ, ರ್ಯಾಂಡಲ್ ವಾಸ್ ಆಲ್ವೇಸ್ ಅವೈಲಬಲ್ ಫಾರ್ ಹಿಸ್ ಸಿಬ್ಲಿಂಗ್ಸ್ ಆರ್ ಹಿಸ್ ಮದರ್, ಹಂಗೆಲ್ಲ ಒಂದ್ ಸ್ವಲ್ಪ ಅವ್ನ ಕಡೆ ಕನ್ಸೈನ್ಸಸ್ ಅವ. ಬಟ್ ನಂಗೆ ಯಾವಾಗ ಒಂಚೂರ್ ಇರಿಟೇಟ್ ಆಗ್ಲಿಕ್ ಶುರು ಆತಂದ್ರ ಅದ್ ಬಹಳ ಸೆಲ್ಫ್ ಇಂಟೆಲಿಜೆಂಟ್ ಆಗ್ಬಿಡ್ತ. Like aunda dukka, when he started sidelining other people including his own wife and children, like ನನ್ ತ್ರಾಸ್ ಬಹಳದ, ನಮ್ಮ ಅಪ್ಪ ಅಮ್ಮ ಎಲ್ಲಿದಾರ, ನನ್ ಯಾಕ್ ಬಿಟ್ರ, ನಾ ಫೈರ್ ಸ್ಟೇಷನ್ ಮುಂದ್ ಬಿದ್ದಿದ್ದೆ, ಹಿಂಗ್ ಒಟ್ಟ ಅವ್ರ ಹೆಂಡ್ತಿದ್ ಕೆಲಸ ನಡೆದಿಲ್ಲ ಅಂದ್ರು ಅವನಿಗ್ ಚಿಂತಿಲ್ಲ, ಅವನ್ ಮಗಳ್ ಶೀಸ್ ಕಮಿಂಗ್ ಔಟ್ ಅಂದ್ರು ಪರವಾಗಿಲ್ಲ, ಹಂಗ that became too much of Randall story which hits you. Like it should have been little in a subliminal full self absorbed irangilla exactly, and then suddenly he becomes that person. So mostly ಅದ್ ಏಜ್ ಫ್ಯಾಕ್ಟರು ಅದ. ವೆನ್ ವಿ ಐ ಥಿಂಕ್ ಏಜ್ ಆದಂಗ ವಿ ಸ್ಟಾರ್ಟ್ ಇಂಟ್ರೋಸ್ಪೆಕ್ಟಿಂಗ್ ಲಾಟ್ ಆಫ್ ಥಿಂಗ್ಸ್. ಮೇ ಬಿ ಅದು ಆಡ್ ಆಗಿ ಎಲ್ಲಾ ಬಹಳ ಸ್ಟಾರ್ಟ್. ಅವಂದ ಮತ್ ವಿಲಿಯಂ ಟ್ರ್ಯಾಕ್ ನಂಗ್ ಬಾಳ ಸೇರ್ತ. ಅವ್ರ ಅಪ್ಪ ಬಂದಲ್ಲಿ ಇರ್ತಾನ, ಬೆತ್ತ ಮತ್ ತಮ್ಮ ಫ್ರೆಂಡ್ಸ್ ಆಗ್ತಾರ, ಬಾಳ್ ಮಸ್ತ್ ಇರ್ತಿತ್ತದ. ಇದ ಬೆತ್ ಮತ್ತ ವಿಲಿಯಂ ಒಂದ್ ಎಪಿಸೋಡ್ ಹುಡುಕ್ ಅನುಷಾ ನೋಡ್ ಅಳತಾಳ. ನಂಗ್ ಬಾಳ ಸೇರ್ತದ ಎಪಿಸೋಡ್. ಏನಂದ್ರ ಅಕ್ಕಿ ಅಷ್ಟ್ ಮಾಡಿರ್ತಾಳ, ಎಲ್ಲಾರ್ಗು ವಿಲಿಯಂ ಏನೇನೋ ಬಿಟ್ಟು ಹೋಗಿರ್ತಾನ. ಅವ್ರ ಗ್ರ್ಯಾಂಡ್ ಚಿಲ್ಡ್ರನ್ ಈಗ ನೀ ಸೆರೆಮನಿ ಹೋಸ್ಟ್ ಮಾಡ್ರಿ, ದೆನ್ ಶಿ ಫೀಲ್ಸ್ ಲೈಕ್ ನಂಗೆ ಏನೂ ಕ್ಲೋಜರ್ ಸಿಕ್ಕಿಲ್ಲ. ಅಂಡ್ ಶಿ ಫೀಲ್ಸ್ ಸೋ ಸ್ಯಾಡ್ ದಟ್ ನಾ ಅವ್ನ್ದು ಔಷಧಿ ರೀಫಿಲ್ ಮಾಡ್ತಿದ್ದೆ, ನಾ ಅವ್ನ್ ಲಕ್ಷ ತಗೋತಿದ್ದೆ, ನಾನು ಅವ್ನ್ದು ಒಂದ್ ಮೀ ಟೈಮ್ ಇರ್ತಿತ್ತಂತ. ದೆನ್ ಶಿ ರಿಸೀವ್ಸ್ ದಟ್ ಗ್ರೀಟಿಂಗ್ ಕಾರ್ಡ್. ಅವ ತಂದ್ ಹೋಮ್ ಟೌನಿಗ್ ಹೋಗಿ ಅಕ್ಕಿಗ್ ಒಂದ್ ಗ್ರೀಟಿಂಗ್ ಕಾರ್ಡ್ ಕಳ್ಸಿರ್ತಾನ ಅಲ್ಲಿಂದ. ಶಿ ರಿಸೀವ್ಸ್ ದ್ಯಾಟ್ ಅಂಡ್ ಇಟ್ ಇಸ್ ಸೋ ಎಮೋಷನಲ್. ಪೋಸ್ಟ್ ಕಾರ್ಡ್ ಭಾಳ ಅಂದ್ರ ಭಾಳ ಬೇಜಾರಾಗ್ತದ ನೋಡಿ. ನಾ ಅದ ಆ ಎಪಿಸೋಡ್ ಮತ್ ನೋಡ್ತಿರ್ತೇನೆ, ಭಾಳ ಮಸ್ತ್ ಅದ ಅದು. ಓಕೆ, ಸ್ವಲ್ಪ ಆನ್ ಅ ಲೈಟರ್ ನೋಟ್, ನಿಮಗ ಶೋ ಒಳಗ್ ಯಾರ್ ಹಾಟ್ ಅನಸ್ತಾರ? ಡ್ರೂಲ್ ವರ್ದಿ ಹಾಟ್? ಕೆವಿನ್. ಹಾ, ನಮಗೂ ಕೆವಿನ್. ಜಾಕು, ಹೌದೌದು. ಶೋ ನೋಡೋದು ಅವನ್ ಸಲುವಾಗಿ ಚಾಲು ಮಾಡಿದೆ, ಟು ಬಿ ಆನೆಸ್ಟ್. ಹೌದು, ಮಸ್ತ್ ಇದಾನ್ ಅವ ಕೆವಿನ್ ಇಬ್ರು. ಅಪ್ಪು ನಿಂಗ? ಸೇಮ್. ಓಕೆ, Randall is like high vibes ಕೊಡ್ತಾನ. ಹಾ, ಎಕ್ಸಾಕ್ಟ್ಲಿ. ಯಾ, problem you would go to
Randall, you would not go to Not- you would not go to Jack. yeah. Yeah, it's like bhai vibe. ಅಲ್ಲ ನಂಗ್ ರ್ಯಾಂಡಲ್ ಹಾಟ್ ಅನ್ನಿಸ್ತಾನ ಬಟ್ ಅವ್ನ್ ನಂಗ್ ಸಡನ್ಲಿ ಅನ್ನಿಸ್ತದ ಅವ್ನ್ ಎಮೋಷನಲ್ ಬ್ಯಾಗೇಜ್ ನನ್ ಮ್ಯಾಲ್ ಬರ್ತದಂತ. ಸೊ ಐ ಡೋಂಟ್ ಇವನ್ ಲೈಕ್ ಇನ್ ರಿಯಲ್ ವರ್ಲ್ಡ್ ಸೊ ಅವ್ನ ಬಗ್ಗೆ ನಾ ಹಿಂಗ್ ಡ್ರೀಮ್ ಮಾಡಂಗಿಲ್ಲ. ಅಯ್ಯಪ್ಪ ಅವ ಅಳ್ಕೋತ್ ಬಂದ ಅಂದ್ರ ನನ್ ಕಡೆ ಮಾಡ್ಬೇಕು ಗೊತ್ತಾಗ ಅವ್ನ್ ಸಮಾಧಾನ ಮಾಡ್ಲಿಕ್ಕೆ ಹೋಗ ಪೂರ ಅವನ್ಕಿಂತ ಜೋರ್ ಅಳೋದಂತ ಹ್ಯಾಂಡಲ್ ಅಂತ ಖರೆ ಅವ್ನ್ ನೋಡಿದ್ರ ಭಾಳ ಸೇರ್ತಾನ ಅಂದ್ರ ಈಗ ಹಿಂಗ್ ಪಾರ್ಟ್ನರ್ ಪಿಕ್ ಮಾಡ್ಬೇಕಂದ್ರ ನಾ ನನಗ್ ಟೋಬಿ ಪಿಕ್ ಮಾಡ್ತಿದ್ದೆ ಹಂಗ. ಹೋಪ್ ನಾ ಅವ್ನ ಹೆಸರು ಕರೆಕ್ಟ್ ತಗೊಳಗತ್ತೆ. ಟೋಬಿನ ಟೋಬಿ ಭಾಳ ಸ್ವೀಟ್ ಅದ ಅದು ಅದ ನೋಡಿದ್ರೆ ಚೇಂಜ್ ಆಗ್ತಿ. What the hell, man? ಆ ಟೀಚರ್ ಸೀರಿಯಸ್ಲಿ ಬಟ್ ವೈ ಲಾಂಗ್ ಡಿಸ್ಟೆನ್ಸ್ ವರ್ಕ್ ಆಗ್ಲಿಲ್ಲ ಅನ್ಕೋತೇನೆ. ಅದೇ that they were stressing on it so much ಅಲ್ಲ that long distance will it work maybe that's why they got in this thing. Yeah. ನಾನ್ ಆಕ್ಚುಲಿ ನಿಮ್ಗೆ ಟೆಕ್ಸ್ಟ್ ಮಾಡಿದೆ ಇಮಿಡಿಯೇಟ್ಲಿ ನೋಡಿದ ಅನುಷಾ. ಹೌದೌದೌದು. ಆಮೇಲೆ ನಂಗೆ ಅನ್ಸಿರ್ಲಿಲ್ಲ ಕೆವಿನ್ ಮತ್ತ ಆಕಿನ ಹೆಸರು ಮರೀಲಿಕತ್ತೇನ ಅವ್ರದ್ದು ಮ್ಯಾಡಿಸನ್ ಬ್ರೇಕಪ್ ಆಗ್ತಂತೂ ಅನ್ಸಿರ್ಲಿಲ್ಲ ನಂಗ. ಐ ಥಿಂಕ್ ನಂಗ ಎಮೋಷನಲ್ ಇತ್ತು. last 2 episodes ದಾಗ ಅನ್ಸಿತ್ತು like when they ಸ್ವಲ್ಪ ಅನಿಸ್ಲಿ exactly when his ex Sophie and everybody and Zoe and they keep saying that he's cheesy going easy and then suddenly she comes and says no we'll watch this show and then light doll gone ಆಗ್ತದ. ಟ್ರೂ ಸ್ವಲ್ಪ ಹಿಂಚ್ ಡ್ರಾಪ್ ಮಾಡ್ಲಿಕ್ಕತ್ತಿದ್ರ ಬಟ್ ನಂಗ ಸ್ಟಿಲ್ ಅನ್ಸಿತ್ತ ಓಕೆ ಹಿ ಆಲ್ವೇಸ್ ವಾಂಟೆಡ್ ದಿಸ್ ಸೊ ಮೇ ಬಿ ಹಿ ವಿಲ್ ಸಕಮ್ ಟು ದಟ್ ಅಂತ ಬಟ್ ಹಂಗ್ ಮಾಡ್ಲಿಲ್ಲ. ಆ ಎಪಿಸೋಡು ಚಲೋ ಇತ್ತು. ಅವ್ರ ಮತ್ ರೆಬೆಕಾ ಮತ್ ಜಾಕದ್ ಮದ್ವಿ ಮಾಡಿಸ್ತಾರ ಸಣ್ಣ ಹುಡುಗರ್ದ ಅದ್ ಎಪಿಸೋಡ್ ಬಾಳ ಕ್ಯೂಟ್ ಇತ್ತದ. ಅಲ್ಲ ನಂಗ್ ಇದ ಬಾಳ್ ಬೆಸ್ಟ್ ಅನ್ನಿಸ್ತ ಅಂದ್ರೆ ಅವ್ರ ಪರ್ಫೆಕ್ಟ್ ಮಾಡ್ಲಿಕ್ ಗುದ್ದಾಡಂಗಿಲ್ಲ ರೈಟರ್ಸ್ ಆಫ್ ದ ಶೋ. ಲೈಕ್ ಇವ್ರ ಮದ್ವಿ ಮಾಡಿಸ್ಬೇಕಂದ್ರ ಕಂಪಲ್ಸರಿ ಹ್ಯಾಪಿ ಎಂಡಿಂಗ್ ಇಡ್ತೇವಿ ಇವ್ರಗ ಅಂತಿಲ್ಲ. ಬಿಕಾಸ್ ಅರ್ಲಿಯರ್ ಸೀಸನ್ಸ್ ದಾಗ ಆ ರೆಬೆಕಾ ಡೆತ್ ಬೆಡ್ ಮೇಲೆ ಇದ್ದಾಗ ಕೆವಿನ್ ಮಕ್ಳು ಬರ್ತಾರ ನೋಡ್ ಒಂದ್ ಯಾವ್ದೋ ಸೀಸನ್ ಲಾಸ್ಟ್ ಎಪಿಸೋಡ್ ಅದನ್ನ ನಾವು ರೆಫರೆನ್ಸ್ ದಾಗ ಇಟ್ಕೊಂಡು ಓಕೆ ಇವ ಮದ್ವಿ ಆಗ್ಯಾನ ಅನ್ಕೊಂಡಿರ್ತೇವಿ ಬಟ್ ಆಗಂಗಿಲ್ಲವ. ಸೊ who knows what's there in the box ಆ ಟೈಪ್ ಯಾವಾಗ್ಲೂ ತೋರಿಸಿದ್ರಲ್ಲ ಅವಾಗ ಅನ್ಸುತ್ತೆ that army alcoholic DA meetings ದಾಗ ಅವ್ರ ಆರ್ಮಿ ವೈಫ್ ಇರ್ತಾಳ get married ಮೇಬಿ ಯಾ ಹಂಗೂ ಅನಿಸ್ತದಲ್ಲ. ಅದ್ ಏನಂತ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಸೋ ಲೈಕ್ ಈಗಂತೂ ಖರೆ ಗೊತ್ತಿಲ್ಲ ಯಾರನ್ನ ಲಗ್ನ ಆಗ್ತಾನ. ಸೋಫಿನೂ ಅವೈಲೇಬಲ್ ಇದಾಳ ಅಂತ ತೋರ್ಸಾರ, ಅಕ್ಕಿನೂ ಇದಾಳ. ಸೊ ವಿ ಡೋಂಟ್ ನೋ. ವಿ ನೆವರ್ ಅಕ್ಕಿ ಇಲ್ಲ ಬಟ್ ಆ ಆರ್ಮಿ ಇದ ಮತ್ತ ಸೋಫಿ ಕೈಂಡ್ ಆಫ್ ಅವೈಲೇಬಲ್ ಇದಾರ. ಸೊ ವಿ ಡೋಂಟ್ ನೋ. ಲೆಟ್ಸ್ ಸಿ ಏನಾಗ್ತಂತ. ಓಕೆ ನನ್ ನೆಕ್ಸ್ಟ್ ಕ್ವೆಶನ್ ಏನಂತಂದ್ರ ಹೂ ಇಸ್ ಯುವರ್ ಫೇವ್ರೆಟ್ ಚೈಲ್ಡ್ ಲೈಕ್ ಔಟ್ ಆಫ್ ದೋಸ್ 3? ನಿಮ್ದು ಯಾರ್ ಫೇವ್ರೇಟ್? actually Randall. Nangu first Randall because I like being the elder child. Same Vinny. He does all those things like right. Second, like I feel like he was the eldest child in those 3 and took responsibility for the other 2. Ningu Viva Randall. Yes, same Randall. Apurva? ನಾ ಅಂದ್ರ ಫೇವ್ರೆಟ್ ಚೈಲ್ಡು ಅಂಡ್ ಹಿಂಗ ರ್ಯಾಂಡಲ್ ಫೇವ್ರೆಟ್ ಚೈಲ್ಡ್ ಆಫ್ ಕೋರ್ಸ್ ಬಟ್ ನನಗ ಅನಸ್ತದ ನಾ ಹಿಂಗ ನೀ ರಿಲೇಟ್ ಮಾಡ್ತೇನಿ ಅಂತ ಹೇಳಿ ಕೆವಿನ್ ಕೇಟ್ ಮಿಕ್ಸ್ಚರ್ ಇದೆನ್ನ. ಓಕೆ ನಂಗೂ ವಿನ್ನಿ ಹೇಳ್ದಂಗ ಅದ ಬಿಕಾಸ್ ಫಸ್ಟ್ ಬಾರ್ನ್. ಸೊ ನಂಗ ರ್ಯಾಂಡಲ್ ಜಾಸ್ತಿ ರಿಲೇಟ್ ಮಾಡ್ತೇನೆ ಅವನ ಜೊತೆ.
ನಿಮಗ ಯೂಶುವಲ್ ಕಪಲ್ಸ್ ಬಿಟ್ಟ ಆಫ್ ಬೀಟ್ ಕಪಲ್ಸ್ ಇದಾರಲ್ಲ, ಲೈಕ್ ಕಪಲ್ಸ್ ಅಂದ್ರೆ ಆಫ್ ಬೀಟ್ ಕೆಮಿಸ್ಟ್ರಿ ಅದಲ್ಲ, ಲೈಕ್ ಮಿಗೆಲ್ ಮತ್ತ ಬೆತ್ತದ ಅಥವಾ ಟೋಬಿ ಮಿಗೆಲ್ ಅವ್ರೆಲ್ಲಾರು ಪಿಯರ್ಸನ್ಸ್ ಬಗ್ಗೆ ಬಿಚ್ ಮಾಡ್ತಿರ್ತಾರಲ್ಲ, ಅವ್ರದ್ರಾಗ ನಿಮಗ್ ಅವ್ರ ಸೈಡ್ ಕ್ಯಾರೆಕ್ಟರ್ಸ್ ಒಳಗ್ ನಿಮಗ್ ಯಾರು ಸೇರ್ತಾರ? ಅವರು ಎಲ್ಲಾ ಮಸ್ತ್ ಇದಾರ. ಅದರ್ 3 ಪಿಯರ್ಸನ್ಸ್ ಫುಲ್ ಬಿಚ್ ಮಾಡ್ತಿರ್ತಾರ ಅವ್ರೆಲ್ಲಾರು. ಬಾಳ್ ನಕ್ಕಿದ್ದವ ನಾ ಅದನ್ನ ನೋಡಿ. ಹಾ, ನಿಂಗ ನನಗ್ ಬೆಟ್ ಸೇರ್ತಾಳ ಆಕ್ಚುಲಿ. ಹಾ, ಯಾಕಂದ್ರ ದೇ ಹ್ಯಾವ್ ಶೋನ್ ಹರ್ ಕ್ಯಾರೆಕ್ಟರ್ ವೆರಿ ವೆಲ್. ಐ ಫೀಲ್ ಸ್ಟ್ರಾಂಗ್ ಹೆಡೆಡ್, being supportive, and even her dance, the dance track, and supporting Randall, and trying to understand her children, everything. I think it's shown beautifully. Adak nang bet serta. ಬೆತ್ತು ಮಸ್ತ್ ಇದಾಳ. Miguel ಬಗ್ಗೆ I feel his character is too open-ended. I'm still not able to digest the fact that okay, they both got married after Jack's death. I want to know what happened. Like, exactly. ಹೌದ ಆ ಬ್ರೋ ಕೋಡ್ ಮುರಿದ ಮದ್ವೆ. Character is not Tosela, just that he was Jack's friend and now he's her husband. Ashte. It's very open-ended, I felt. ಹೌದು. ಅಪ್ಪು ನಿಂಗ? ನನಗ ಕೆವಿನ್ ಮತ್ ರ್ಯಾಂಡಲ್ ಮಕ್ಳದ್ ಸೀನ್ಸ್ ಭಾಳ ಸೇರ್ತಾವ. ಅಂದ್ರೆ ಹಿಂಗ್ ಭಾಳ ಮಸ್ತ್ ತಗೊಂಡಾರ ಅದನ್ನ. ಇವ್ರ ಎಷ್ಟ ಜಗಳಾಡ್ಲಿ ಅವ್ರದೇನೋ ಬ್ಯಾರೆನ ಟ್ರ್ಯಾಕ್ ಇರ್ತಾವ. ಬೆತ್ ಮತ್ತ ಈ ಕೆವಿನ್ ಹೆಂಗ್ ಅವ್ರ ಎಷ್ಟ್ ಮೂಫಟ್ ಭಾಬಿ ಟೈಪ್ ಇದಾಳಕಿ, ಟಿಪಿಕಲ್ ಹಿಂಗ ನೋ ಬುಲ್ಶಿಟ್ ಟೈಪ್. ನಂಗ ಅದ್ ಭಾಳ ಸೇರ್ತದ. ಅವ್ ಪೇರ್ಸ್ ಸೇರ್ತದ. ಅಂದ್ರ ಅವ್ರ ಸೀನ್ಸ್ ಭಾಳ ರಿಫ್ರೆಶಿಂಗ್ ಅದ. ಹಿಂಗ್ ಅವ್ರ ಕೆಮಿಸ್ಟ್ರಿ ಮಸ್ತ್ ಅದ. ಹೌದ್. ಆಮೇಲೆ ಎಲ್ಲಾ ಹುಡುಗರು ಮಸ್ತ್ ಮಾಡ್ಯಾರ. ಅಂದ್ರ ಈ 3 ಮಂದಿದ ವರ್ಷನ್ ಅಂಡ್ ಆಲ್ಸೋ ಎಲ್ಲಾರು ಮಸ್ತ್ ಮಾಡ್ಯಾರ, ಭಾಳ ಮಸ್ತ್ ಮಾಡ್ಯಾರ. ಓಕೆ, ಲೆಟ್ ಮಿ ರೆಫರ್ ಟು ಮೈ ನೋಟ್ಸ್ ಕ್ವಿಕ್ಲಿ. ಸೊ ಇಲ್ಲೇ ಇಬ್ರ ಮದ್ವಿ ಆದವ್ರ ಇದ್ದೇವಿ, ಇಬ್ರ ಮದ್ವಿ ಆಗೋರ್ ಇದ್ದೀರಿ, ಇಫ್ ಯು ಗೈಸ್ ವಾಂಟ್ ಟು. ಸೊ ನಂಗ್ ಇದ್ರೊಳಗ ನಿಮ್ಗೆ ಯಾರ್ದು ಹೆಲ್ದಿ ಮ್ಯಾರೇಜ್ ಅನಸ್ತದ? ಇಷ್ಟ ಮಂದಿ ಕಪಲ್ಸ್ ಇದಾರಲ್ಲ ಈ ಶೋದಾಗ. ಸೊ ಯಾರ್ದು ಓಕೆ, this looks normal and this can be a kind of healthy marriage ಅಂತ ಯಾರ್ ನೋಡ್ ಅನಸ್ತದ? ಯಾ ಕಪಲ್ ನೋಡ್? ಹೆಲ್ದಿ ಅಂದ್ರೆ marriage has shown. ಅಂದ್ರ ಮೇ ಬಿ ರೀಫ್ರೇಸ್ ಮಾಡೋದಿದ್ರ ಯಾ ಮ್ಯಾರೇಜ್ ಸೇರ್ತದ, ಯಾ ಕಪಲ್ ಸೇರ್ತದ ಹಂಗ. But also but they are too idealistic ಅನಿಸ್ತದ ನನ್ ಕೆಲವೊಂದ್ಸತಿ. ಹೌದು. ಅಕ್ಕಿ ಅಷ್ಟು ಬರ್ಡನ್ ಹೆಂಗ್ ತಗೋತಾಳ ಅವಂದ ಅಂಡ್ ಸಮ್ಟೈಮ್ಸ್ ಹಂಗ ಅನಸ್ತದ ನಂಗ. ಹೌದು, ಸ್ವಲ್ಪ ಅದು ಅನ್ಹೆಲ್ದಿನ ಆಗ್ತದ. ಅಂದ್ರ ಓಕೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಡಿವಿಜುವಲ್ ಥ್ರೆಶೋಲ್ಡಿಂಗ್ ಎಷ್ಟ್ ತಡ್ಕೊಳಿಕ್ ಆಗ್ತದ ಅಷ್ಟ. Unhealthy ಅಲ್ಲ, ಟಾಕ್ಸಿಕ್ is the word that Okay. Gen Z uses. ನೀವಿಬ್ರು ಹೇಳ್ರಿವಾ ನಿಮ್ ಪ್ರಕಾರ, ನಿಮ್ ಪಾಯಿಂಟ್ ಆಫ್ ವ್ಯೂ. I'm confused actually. ನಂಗ Beth Randall ಸೇರ್ತದ. And even Jack and Rebecca, how they met, it was very natural and organic. Very organic. Yeah, organic is the word. And how they got married, and even when it came to having kids, it was all like they were just in the flow, I think. And they have shown their set of arguments and whatever that is. So I think I incline towards Jack and Rebecca. ಅಪ್ಪು ನಿಂಗ? Same, Jack and Rebecca. Close second will be Kate and Toby. Of course, I know after the recent season, but then so far so good. Hanga ಅಂದ್ರೆ ಇಬ್ರು ಬಹಳ vocal ಇದ್ರ, ಅಂದ್ರ
If not Jack and Rebecca ಅಷ್ಟ್ ಮುಟ್ಲಿಕ್ ಆಗ್ಲಿಲ್ಲ ಅಂದ್ರೆ at least I'll settle with this kind of a arrangement ಅಂತ ಹೇಳಿ. Okay, okay. Makes sense. ನಂಗೂ ಕನ್ಫ್ಯೂಷನ್ ಅದ. ಐ ಥಿಂಕ್ ಟೋಬಿ ಅಂಡ್ ಕೇಟ್ ಅಂತ ಅನಸ್ತದ ನಂಗೂ. ವೋಕಲ್ ಇದಾರ, ಆಮೇಲೆ ಬಹಳ ಪ್ರೊಲಾಂಗ್ ಮಾಡಂಗಿಲ್ಲ ಏನು. ಅವನು ಬಹಳ ಅಪ್ಫ್ರಂಟ್ ಇದಾನ, ಈಕಿನೂ ಬಹಳ ಅಪ್ಫ್ರಂಟ್ ಇದಾಳ. ಆಮೇಲೆ ರಿಯಲೈಸ್ ಮಾಡ್ಕೋತಾರ, ಓಕೆ ನಾವ್ ಇಲ್ಲಿ ತಪ್ಪು ಮಾಡಿದ್ವಿ, ಇಲ್ಲಿ ಇಲ್ಲ ಹಂಗ ಹಿಂಗ ಅಂತ ಹೇಳಿ. ಸೊ ಐ ಥಿಂಕ್ ಟೋಬಿ ಅಂಡ್ ಕೇಟ್. ಓಕೆ, ಸೊ ನಾವ್ ನಮ್ ಲಾಸ್ಟ್ ಕ್ವೆಶನ್ ಇದ್ದೇವಿ. ಹಿಂಗ್ ಕೂಡ್ತಾನ. ಲಾಸ್ಟ್ ಕ್ವೆಶನ್ ಏನಂದ್ರ, ವಾಟ್ಸ್ ನೆಕ್ಸ್ಟ್ ಫಾರ್ ದಿಸ್ ಇಸ್ ಅಸ್? ನಿಮ್ ಪ್ರಕಾರ ಏನಾಗ್ತದೆ ನೆಕ್ಸ್ಟ್ ಸೀಸನ್ ಒಳಗ? I can write a book on this. All permutation combination. I know no matter what we expect, we are going to give us the unexpected. Exactly. Yeah. But what do you hope for? ಅಂದ್ರ ಎಲ್ಲಾರ್ನು ಎಲ್ ನೋಡ್ತೀರಿ ನೀವು? I think Kevin and Sophie will get together. Okay. And obviously now that we saw Kate and Toby have a drift, which I don't like personally, but the writers have like, no, you should see that. Okay, fine. I think maybe that's also because we do not know the character of the teacher yet. Yeah. Maybe the character gottadmele maybe we would be like, okay, so I think more insight into that. Maybe more insight into that. Justify ಮಾಡ್ಬಿಡ್ತಾರ ದಿಸ್ ಇಸ್ ಅಸ್ ಅವ್ರು. ಏನು ತೋರಿಸ್ತಾರ ಅಂಡ್ ಜಸ್ಟಿಫೈ ಮಾಡ್ತಾರ. ಹೌದು, ರೆಬೆಕಾ ಮಿಗೆಲ್ ಕೊಟ್ಟ ಜಸ್ಟಿಫೈ ಮಾಡಾರಂದ್ರೆ ಮತ್ತೇನು ಆಗ್ಬೋದು. True. And I hope they show the story of Miguel and Rebecca. I just hope. Yeah, I really want answers. Correct. Vinny, ನಿನ್ ಪ್ರಕಾರ? Like even I think Kevin will end up with Sophie because our character, he was in love with Sophie since his teenage. First love. And yeah, you see the vows difference where like Madison bachelorette party that when they get together and then how he replies when he's with Madison. I agree with her that I think Kevin and Sophie might get together. And ಬಾಕಿ ಎಲ್ಲ ಕ್ಯಾರೆಕ್ಟರ್ಸ್ ಹಂಗೆ ಈಗ ತೋರ್ಸ ಬಿಟ್ಟಾರೆ, like what is going to happen. ಏನಾಗ್ತದೆ? And I think the kids also, right? I mean, kids, the third generation, they haven't shown much of them. I think they have just shown Jack aವಂದ ಹೆಂಗ perform ಮಾಡ್ತಿರ್ತಾನ ಸ್ಟೇಜ್ ಮೇಲೆ and all that, and they have shown that Deja is pregnant and all those we don't even know where Malik is. Yeah, so I think those plots are also very interesting. ನೋಡ್ಬೋದು, ಅದು ಏನಾಗ್ತಂದ್ ಗೊತ್ತಿಲ್ಲ ಈಗ. ಒಂದು 5 ವರ್ಷ ನಡೀತದ ನಮಗ. ಅಪ್ಪು ನಿಂಗ? ಸೇಮ್ ಇವ ಎಲ್ಲ ಅಂದ್ರೆ ನಂಗ ಅನಸ್ತದ ಕೇಟ್ ಮತ್ತ ನೆಕ್ಸ್ಟ್ ಜನರೇಷನ್ ತಗೋತಾರ ಅಂತ ಹೇಳಿ ಬಿಟ್ಸ್ ಅಂಡ್ ಪೀಸಸ್. ಆಮೇಲೆ ಕೆವಿನ್ ಹೆಂಗ್ ಫಿಗರ್ ಔಟ್ ಮಾಡ್ತಾನ ಈಗ ನಾವು ದಟ್ ಹಿಸ್ ಅವಂಗ ಅಗೇನ್ ಈಗ ಸೋಫಿ ಡಿಸಿಷನ್ ಮಾಡೋದು ದೊಡ್ಡ ಪ್ರಾಸೆಸ್ ಅದು. So he has to navigate through his life, make few more blunders, then arrive, then just ಆಮೇಲೆ ಅದ್ ಒಂದೇನೋ ಮನಿ ಕಟ್ಟೋದ್ ಅಂತ ಹೇಳಿದ್ರಲ್ಲ, ನಂಗ ಅದ್ರ ಬಗ್ಗೆ ಬಹಳ ಕ್ಯೂರಿಯಸ್ ಇದೆ. ನಾವ್ ಹ್ಯಾವ್ ಸಮ್ ಪರ್ಪಸ್ ಅಲ್ಲ, ಇಲ್ಲಾಂದ್ರ ಆಕ್ಚುಲಿ ಆ ಮನಿ ತೋರಿಸ್ತಾರಲ್ಲ ಆಲ್ರೆಡಿ. ರೆಬೆಕಾ ಅಲ್ಲೇ ಇದಾಗಿರ್ತಾಳ. Okay, so I'm done with my formal questions. Now we have a fun segment. Okay. Huh? Okay, your formal interview is done. Now HR round. We'll give HR round. Friday forcibly ಇಡ್ತಾರಲ್ಲ. Fun Friday. Oh, your fun Friday. Yeppa, torture. Okay. I have 5 questions in my rapid fire round. ನೀವ್ ಏನಾದ್ರೂ
ಸೌಂಡ್ ಮಾಡ್ರಿ ಕಾಫಿ ವಿತ್ ಕರಣ್ ಹಂಗ ಇಲ್ಲಾಂದ್ರ ರೇಸ್ ಯುವರ್ ಹ್ಯಾಂಡ್ ವಾಟ್ ಎವರ್ ವರ್ಕ್ಸ್ ಫಾರ್ ಯು ಆತ. ಹೌ ಮೆನಿ ವಿಮೆನ್ ಡಿಡ್ ಕೆವಿನ್ ಡೇಟ್? ಹೇಳ ಪೂರ್ವ. ನಿನಗೇನ್ ಆನ್ಸರ್ ಗೊತ್ತದ ಅಂತ ಅನ್ಸಂಗಿಲ್ಲ ನನಗ. ಇದ ಹೇಳೋದಿತ್ತು. ಆನ್ಸರ್ I don't know, maybe 4 or 5. Even I think 4. 4 I guess. I think 4. Sophie, 4 maybe. Zoe, and that army chick and Madison, right? And he took someone to this John Legend's concert or something. Right. That was That just she's a no, ಅಕ್ಕಿ just a one-time thing. One-time thing. Like she'll be married. But he didn't date she'll her. be Date her. married. Yeah. around 5, 6. 4 to 5. Okay. ಕೇಟಿಗ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನ. ಬೇಸಿಕಲಿ ಹರ್ ಟಾಕ್ಸಿಕ್ ರಿಲೇಶನ್ಶಿಪ್ ದ ರೆಕಾರ್ಡ್ ಶಾಪ್ ದಾಗಿಂದ ಹುಡುಗ. ವಾಟ್ ಇಸ್ ಹಿಸ್ ನೇಮ್? Rapid fire ಅದ ಅನುಷಾ, ಯಾರು ಇದು ಆನ್ಸರ್ ಮಾಡ್ಬಾರ್ದು. I feel like Alia Bhatt in Coffee with Karan. But guys, we are bona fide fans of This Is Us. We should know everything. That is the expectation. ಈ ಫ್ರೆಂಡ್ಸ್ ಕೇಳಿ ನಾ ಹೇಳ್ತೀನಿ. This Is Us ಒಂದೇ ನೋಡ್ತೀನಿ. ಅದು ಇನ್ನೊಂದು ಪಾಡ್ಕಾಸ್ಟ್ ವಿನ್ನಿ, ಇದಲ್ಲ. ಅದ್ರಾಗ ನಾ ಇದೇನಿ, ಆ ಪಾಡ್ಕಾಸ್ಟ್ ದಾಗ ನಾ ಇದೇನಿ. Buy one get one free, bro. You are always there to fill this block basically in my Zoom frame. Is it something with T? No, his name is Mark. Mark. Okay. Okay, the next question is Kevin's ಟ್ವಿನ್ಸ್ ಅದ್ ಹೆಸರು ಹೇಳ್ರಿ, ಇದು ರೀಸೆಂಟ್ ಎಪಿಸೋಡ್. ಫ್ರಾಂಕಿ. ಅಲ್ಲ, Francis and Nick. Franny and Nick. Okay. Okay. Last question. I think ನೀವ್ ಆಲ್ರೆಡಿ ಹೇಳಿರಿ ದೇಜಾ's ಬಾಯ್ ಫ್ರೆಂಡ್ಸ್ ನೇಮ್. Malik. ಮಲಿಕ್. ಇದ್ರಾಗ ಯಾರಿಗೂ ಹ್ಯಾಂಪರ್ ಸಿಗಂಗಿಲ್ಲ, ಬಟ್ ಎಲ್ಲಾರು ನನ್ ಪ್ರಕಾರ ವಿನ್ನರ್ಸ್ ನೀವು ಅಷ್ಟೇ ಹೇಳ್ಬೋದು. ಡೋನಟ್ ತರ ಅನುಷಾ ನಾಳೆ. ಶೋರ್ ಐ ವಿಲ್. ಓಕೆ ಮಾಡೋಣ ಹಂಗ. ನಂದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಸ್ತೇನೆ ಹಂಗ. Okay. Before we leave or wind up this podcast, ನಾನ ಕ್ವಿಕ್ಲಿ ಇದು ತೋರಿಸ್ಬೇಕ ನಿಮ್ಮಿಬ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್. Guys, please go and follow them on Instagram. Ida ವಿಭಾದ್ ಪ್ರೊಫೈಲ್. ವಾವ್, ನಾ ಫಸ್ಟ್ ಟೈಮ್ ನೋಡ್ಲಿಗತ್ತೇನ್, ಮಸ್ತ್ ಅದ. ವಿನ್ನಿನೂ ಮೋಸ್ಟ್ಲಿ ಫಸ್ಟ್ ಟೈಮ್. ಅನು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನೀ ಇವ್ರ ವಿಭಾಕನ್ ಹತ್ರನ ಪೇಂಟಿಂಗ್ ಮಾಡ್ಸಿದ್ದಿ ಹೌದಿಲ್ ಒಂದ್ಸಲ ನಂದ ಆಫೀಸಿಗೆ ಏನೋ ಕೊಡ್ಲಿಕ್ಕ? ಇಲ್ಲಿ ನಾನ್ ನೋಡ್ ವಿನ್ನಿ ನಿನ್ ಫೇವ್ರೇಟ್. ವಾವ್, ಇದ್ ಬಾಳ ಮಸ್ತ್ ಆಗ್ಯದ. ಹೌದ, ಇಲ್ಲೇ ನಾನು ಇದೇನಿ ನೋಡ್ರಿ ಇಲ್ಲೇ. ಥ್ಯಾಂಕ್ಸ್ ಫಾರ್ ರೆಕಮೆಂಡಿಂಗ್ ದ ಸೀರೀಸ್ ಗೈಸ್, ಐ ಆಮ್ ಫೇಮಸ್. ಬೇಸಿಕ್ಲಿ ಆಕಿಗೆ ಇದ ಪ್ರೂವ್ ಮಾಡೋದಿತ್ತು ಅನ್ನಿಸ್ತದ. So guys, please go follow her on Instagram. ಚೊಕ್ಕದ. ನಾನ್ ಇದ್ ಲಿಂಕ್ ಡಿಸ್ಕ್ರಿಪ್ಷನ್ ದಾಗೂ ಹಾಕ್ತೇನಿ. ಇದು ವಿನ್ನಿದ. ನಾ ವಿನ್ನಿ ಕಡೆನೂ ಫ್ಯಾನ್ ಇದೆ. ನಾ ತಗೊಂಡೇನಿ. ಐ ಡೋಂಟ್ ನೋ, ಇಲ್ಲೇ ಎಲ್ಲೋ ಬರ್ತದ ನಂದ, ತೋರಿಸ್ತೇನೆ. ಇದು ವಿನ್ನಿ ಪೇರೆಂಟ್ಸ್ ವಿಭಾ. ನನ್ಗೆ ಆಕ್ಚುಲಿ ಸ್ವಲ್ಪ ಲೇಟ್ ಲೋಡ್ ಆಗ್ಲಿಕ್ಕತ್ತದ. ದಿಸ್ ಇಸ್ ಬ್ಯೂಟಿಫುಲ್, ನೈಸ್. ಇದ ವಿನ್ನಿ ಕಡೆಯಿಂದ ನಾ ತಗೊಂಡಿದ್ದ. ಇದ್ ಅಕ್ಕಿ ನಂಗ್ ಕೊಟ್ಟಿದ್ದ, ನಾ ಆಕಿ ಕಡೆ ತಗೊಂಡಿದ್ದು ಇಲ್ಲೆಲ್ಲೋ ಇರ್ಬೋದು. ದಿಸ್ ಇಸ್ ಇಟ್. ವಾವ್. ಇದನ್ ನೋಡಿದ್ದೆ ನಾನು. ನಾ ಪೋಸ್ಟ್ ಮಾಡಿದ್ದೆ. ವೆರಿ ನೈಸ್. ವಾವ್.
ಸೊ ಇಬ್ರದು ಲಿಂಕ್ ನಾ ಡಿಸ್ಕ್ರಿಪ್ಷನ್ ದಾಗ ಹಾಕ್ತೇನಿ. ಅಂಡ್ ಗೈಸ್ ಥ್ಯಾಂಕ್ಸ್ ಅ ಲಾಟ್. ಬರೇ ನಾ ಭಾಳ ಪೋಸ್ಟ್ಪೋನ್ ಮಾಡೇನಿ ಇದ ಸೆಷನ್. ಅವ್ರಿಗೆ ಎವ್ರಿ ಟೈಮ್ ಹೇಳ್ತಿದ್ದೆ, ಎವ್ರಿ ವೀಕೆಂಡ್ ಹೇಳೇನಿ ದಟ್ ಈ ಸ್ಯಾಟರ್ಡೆ ಮಾಡೋಣ ಅಂತ. ಅಂಡ್ ಎವ್ರಿ ಟೈಮ್ ಪೋಸ್ಟ್ಪೋನ್ ಮಾಡೇನಿ. ಸಾರಿ ಫಾರ್ ದಟ್. ಐ ವಾಸ್ ಜಸ್ಟ್ ಬೀಂಗ್ ಲೇಜಿ. ಬಟ್ ಅದೆಲ್ಲ ಆದ್ರೂ ನೀವು ಮತ್ತೆ ಒಪ್ಕೊಂಡಿರಿ ಬರ್ಲಿಕ್ಕ. ಸೊ ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ನಿಮಗೆ ಹೆಂಗ ಅನಿಸ್ತ? For having us. Thank you. For having us. Either one, it's like the opportunity to see Anusha's face. Anusha Yeah. is busy, even though she's lazy. ನಿಮಗ್ ಹೆಂಗ ಅನಿಸ್ ಪಾಡ್ಕಾಸ್ಟ್ ಮೇಲೆ ಬಂದ? ಮಸ್ತ್ ಮಜಾ. ಪರ್ಸನಲಿ ಭಾಳ ಮಜಾ ಬಂತ. ನಂಗ್ ಬ್ಯಾರೆ ಯಾರ ಜೊತೆನೂ ಇದ್ ಮಾಡ್ಲಿಕ್ ಪಾಸಿಬಲ್ ಇರ್ಲಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ಅಗ್ರೀಯಿಂಗ್ ಟು ಡೂ ದಿಸ್ ಅಂಡ್ ಥ್ಯಾಂಕ್ಸ್ ಅ ಲಾಟ್. ಓಕೆ, ಔಟ್ರೋ ಮಾಡೋಣ. 1 2 3. Like, Share, subscribe to Inti Namma YouTube channel. Thank you.